ಬಿಗ್ ಬಾಸ್ ಸೀಸನ್ 11 ಅಂತೂ ಕಂಪ್ಲೀಟ್ ಆಯ್ತು. ಈಗ 12ಗೆ ಶುರುವಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ನಿನ್ನೆ ಅಷ್ಟೇ ಕಲರ್ಸ್ ಕನ್ನಡ ಆಗಿರ್ಬೋದು ಅಥವಾ ಕಿಚ್ಚ ಸುದೀಪ್ ಅವರಾಗಿರ್ಬೋದು, ಸೀಸನ್ 12ಕ್ಕೆ ಕಿಚ್ಚ ಸುದೀಪ್ ಅವರೇ ಸಾರಥ್ಯವನ್ನು ವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದಷ್ಟು 4 ಸೀಸನ್ಗಳನ್ನು ಕೂಡ ನಾನೇ ನಿರೂಪಣೆಯನ್ನ ಮಾಡ್ತೀನಿ ಅಂತಾನೂ ಕೂಡ ಹೇಳಿದ್ದಾರೆ. ಎಷ್ಟು ಖುಷಿ ಕೊಡ್ತಿದೆ. ಆಗ ನಿಮ್ಮನ್ನ ಈ ಹಿಂದೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಇಂಟರ್ವ್ಯೂ ಮಾಡಿದಾಗಲೂ ಸುದೀಪ್ ಅವರು ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ರು. ಅವಾಗ ಕೇಳಿದಾಗ ಬೇಜಾರಾಗ್ತಿದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಿ. ಸೊ ಇವಾಗ ಎಷ್ಟು ಖುಷಿ ಕೊಡ್ತಿದೆ ಅವರೇ ಹೋಸ್ಟ್ ಮಾಡ್ತಿರೋದ್ರಿಂದ. ಡೆಫಿನೆಟ್ಲಿ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಆ ಬಿಗ್ ಬಾಸ್ ಅನ್ನೋ ವೇದಿಕೆನ ಬಿಗ್ ಬಾಸ್ ಅಂತ ಅನ್ಸ್ಕೊಳ್ಳೋದೇ ಬಹುಶಃ ಸುದೀಪ್ ಸರ್ ಅನ್ಸುತ್ತೆ. ಐ ಡೋಂಟ್ ನೋ ವಾಯ್ಸ್, ನಾವು ಇದು ಬಿಗ್ ಬಾಸ್ ಅಂತ ಕೇಳ್ತಿದ್ದು ವಾಯ್ಸ್ ಅಷ್ಟೇ ನನಗೆ ಗೊತ್ತು, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಕಣ್ಣಲ್ಲಿ ನಾವು ಬಿಗ್ ಬಾಸ್ ಅಂತ ನೋಡಿದ್ದೆ ಸುದೀಪ್ ಸರ್ನ. ಸೊ ಆ ಒಂದು ಶೋನ ಅವರೇ ನಡೆಸ್ಕೊಡ್ಬೇಕು, ಅವ್ರು ನಡೆಸ್ಕೊಟ್ರೇ ಚಂದ. ಆ್ಯಂಡ್ ಸತತ ಸೀಸನ್ 1 ಸೀಸನ್ 11ವರೆಗೂ ಅವರೇ ನಡೆಸ್ಕೊಟ್ಟಿರೋದ್ರ ಕಾರಣ ನಾವು ಬೇರೆ ಯಾರನ್ನೂ ಇಮ್ಯಾಜಿನ್ ಮಾಡೋಕ್ಕಾಗದೇ ಇಲ್ಲ ಆ ಒಂದು ಜಾಗದಲ್ಲಿ. ಆ್ಯಂಡ್ ಅವ್ರು ಮಾಡುವಂಥ ಒಂದು ಪಂಚಾಯತ್ ಇರ್ಬೋದು, ಅವ್ರು ಕೊಡುವಂಥ ಒಂದು ಸಜೆಷನ್ಸ್ ಇರ್ಬೋದು, ಅವರು ಹೇಳ್ಕೊಡೋವಂಥ ಮಾತುಗಳಿರ್ಬೋದು, ಅದನ್ನು ಬಹುಶಃ ಐ ಡೋಂಟ್ ನೋ ಬೇರೆಯವ್ರ ಕೈಲಿ ಎಷ್ಟು ನಿಭಾಯಿಸೋಕ್ಕೆ ಸಾಧ್ಯ ಇದೆ ಅಂತ ಅನ್ನೋದು. ಆ್ಯಂಡ್ ನಮ್ಗೆ ಇಮ್ಯಾಜಿನೇಷನ್ ಬರೋದು ಇಲ್ಲ. ಈವನ್ ನಿಮ್ಗೂ ಬಿಗ್ ಬಾಸ್ ಅಂದರೆ ಸುದೀಪ್ ಸರೇ ಫಸ್ಟ್ ಬರ್ತಾರೆ, ಕಂಟೆಸ್ಟೆಂಟ್ಸ್ ಎಲ್ಲ ಸೆಕೆಂಡ್ರಿ. ಬಿಕಾಸ್ ಎವ್ರಿ ಸೀಸನ್ ಕಂಟೆಸ್ಟೆಂಟ್ಸ್ಗಳು ಚೇಂಜ್ ಆಗ್ತಿರ್ತಾರೆ. ಬಟ್ ಆಮೇಲೆ ನಮಗೆ ಟೆಕ್ನಿಷಿಯನ್ಸ್ ಯಾರು ಅಂತ ಗೊತ್ತಿರಲ್ಲ. ಅಲ್ಲಿ ಬಿಗ್ ಬಾಸ್ ಇಂದ ಅಷ್ಟು ಜನ ಕೆಲಸ ಮಾಡ್ತಿರ್ತಾರೆ, ನಮ್ಗೆ ಯಾರೂ ಗೊತ್ತಿಲ್ಲ. ನಮಗೆ ಗೊತ್ತಿರೋ ಸುದೀಪ್ ಸರ್ ಅಷ್ಟೇ. ಬಿಗ್ ಬಾಸ್ ಮನೆ ಸುದೀಪ್ ಸರ್, ಸೊ ಅಷ್ಟೇ ಗೊತ್ತಿರೋದು. ಸೊ ಆ ಶೋನ ಅವರೇ ನಡೆಸ್ಕೊಟ್ರೆ ಚಂದ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ಅವರೇ ನಡೆಸ್ಕೊಡ್ತಾರೆ ಅಂತಲೂ ಒಂದು ಭರವಸೆ ಇತ್ತು. ಈಗ ಫೈನಲಿ ನಿನ್ನೆ ಸುದ್ದಿಗೋಷ್ಠಿನಲ್ಲಿ ಸುದೀಪ್ ಸರೇ ನಡೆಸ್ಕೊಡ್ತಿದ್ದಾರೆ ಅನ್ನೋದು ಗೊತ್ತಾದಾಗ ತುಂಬ ಖುಷಿ ಆಯಿತು. ನೀವು ಸೋಷಿಯಲ್ ಮೀಡಿಯಾ ಜೊತೆ ಯಾವಾಗಲೂ ನಂಟು ಇಟ್ಕೊಂಡಿರೋದ್ರಿಂದ ಈಗಾಗಲೇ ಬಿಗ್ ಬಾಸ್ ಸೀಸನ್ಗೆ ಇಂತಿಂಥವ್ರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಡಿಯೋಸನ್ನು ಶೇರ್ ಮಾಡ್ತಿರ್ತಾರೆ ಒಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ. ಸೊ ನಿಮಗೆ ಏನಾದರೂ ಐಡಿಯಾ ಇದೆ ಇಂಥವ್ರು ಹೋಗ್ಬಹುದು ಅಂತ? ಬಟ್ ಆ್ಯಸ್ ಆಫ್ ನಾವು ಸೋಷಿಯಲ್ ಮೀಡಿಯಾ ನೋಡೋಷ್ಟು ಟೈಮೇ ಇರಲ್ಲ. ಏಕೆಂದರೆ ಈವೆಂಟ್ಸು, ಫಂಕ್ಷನ್ಸು, ಶೂಟಿಂಗ್ಸು, ಇದ್ರ ಮಧ್ಯದಲ್ಲಿ ಫ್ಯಾಮಿಲಿ ಆ್ಯಂಡ್ ನಮ್ಮ ಸೆಲ್ಫ್ ಕೇರ್ ಇದನ್ನು ಮಾಡ್ಕೊಂಡಿರೋ ಕಾರಣ ಜಾಸ್ತಿ ಏನು ನಂಗೆ ಸೋಷಿಯಲ್ ಮೀಡಿಯಲ್ಲಿ ಅಷ್ಟು ನೋಡೋಕ್ಕಾಗ್ತಿಲ್ಲ. ಆ್ಯಂಡ್ ಬಟ್ ಯಾರು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಬರೋ ಅಷ್ಟು ಜನ ಕಂಟೆಸ್ಟೆಂಟ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ನಿಮಗೆ ಸಿಗುವಂಥ ಒಂದು ವೇದಿಕೆನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಕೆಲವೊಮ್ಮೆ ಏನಾದರೂ ಮಿಸ್ಟೇಕ್ಸ್ ಏನು ಮಾಡ್ಕೊಂಡಿರ್ತೀನಿ, ಆ ಥರ ಮಿಸ್ಟೇಕ್ಸ್ಗಳು ದಯವಿಟ್ಟು ಮಾಡ್ಕೋಬೇಡಿ, ಪ್ರಿಪೇರ್ ಆಗಿರಿ. ಆ್ಯಂಡ್ ನಿಮಗೆ ಕಾಲ್ ಬಂದಿದ್ದ ದಿನದಿಂದ ನೀವು ಒಳಗಡೆ ಕಾಲಿಡೋವರೆಗೂ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಒಂದು ಹೆಂಗೆಲ್ಲ ಸ್ಟ್ರಾಂಗ್ ಮೆಂಟಾಲಿಟೀಸ್ನ ಬೆಳೆಸ್ಕೋಬೇಕು, ಫಿಸಿಕಲಿ ಫಿಟ್ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಸೊ ಆ ಒಂದು ಮೆಂಟಾಲಿಟಿಯಿಂದ ಒಳಗೆ ಹೋಗಿ ತುಂಬ ಚೆನ್ನಾಗಿ ಆಟ ಆಡಿ ಬನ್ನಿ ಅಂತ ಹೇಳ್ತೀನಿ. ಮೇಡಮ್, ನಟಿಯಾಗಿ ನಾವು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಕೋಬೇಕು ಅಂದರೆ ನಮ್ಮ ಫಿಟ್ನೆಸ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅನುಷಾ ರೈ ಅವರ ಸ್ಕಿನ್ ಕೇರ್ ರೂಟೀನ್ ಹಿಂಗೆಲ್ಲ ಇರುತ್ತೆ ಅಂತ? ನನಗೆ ಇವತ್ತರೆಗೂ ನಾನು ಫೇಶಿಯಲ್ಸ್ ಅದೆಲ್ಲ ಏನು ಮಾಡ್ಸೋಕ್ಕೆ ಹೋಗಲ್ಲ. ಸ್ಕಿನ್ ಕೇರ್ ಅಂತಂದರೆ ಚೆನ್ನಾಗಿ ನೀರು ಕುಡಿಬೇಕು, ಫ್ರೂಟ್ಸ್ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಅವರಲ್ಲಿ ಹ್ಞೂ ಅಂತದೆ, ನಾನು ಇದು ಯಾವುದೂ ಮಾಡಲ್ಲ ಅಂತ. ಏಯ್ ಅಂದರೆ ಟೈಮ್ ಸಿಗಲ್ಲ. ಬಟ್ ಡೆಫಿನೆಟ್ಲಿ ಆಚೆಗಡೆ ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ನಿಮಗೆ ಸಮಯ ಇದ್ದಾಗ ದಯವಿಟ್ಟು ಹಣ್ಣು ತರಕಾರಿಗಳನ್ನ ಜಾಸ್ತಿ ತಿನ್ಬೇಕು. ಯಾಕಂದರೆ ಏನೇ ಕ್ರೀಮ್ಸು, ಏನೇ ಒಂದು ಮೆಡಿಸಿನ್ಸ್ ಆಚೆ ಏನೇ ಮಾಡಿದ್ರು ಅದೆಲ್ಲ ಪ್ರಿಪೇರ್ ಮಾಡೋದೇ ಆಬ್ವಿಯಸ್ಲಿ ವೆಜಿಟೇಬಲ್ಸು, ಫ್ರೂಟ್ಸಿಂದ. ಸೊ ಅದನ್ನೇ ನಾವು ಇಂಟೇಕ್ ಮಾಡಿ ಆಚೆಗಡೆ ಏನು ಹಚ್ತೀವಿ ಅನ್ನೋದಕ್ಕಿಂತ ನಾವೇನು ಇಂಟೇಕ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಣ್ಣು ತುಂಬ ನಿದ್ದೆ, ಒಳ್ಳೆ ಊಟ, ಆ ಒಳ್ಳೆ ಊಟದಲ್ಲಿ ಸಾಕಷ್ಟು ತರಕಾರಿ, ಹಣ್ಣುಗಳು ಇರಬೇಕು. ಅಂಡ್ ತುಂಬ ನೀರು ಕುಡಿಬೇಕು. ನೀರು ತುಂಬ ಇಂಪಾರ್ಟೆಂಟ್. ನೀರು ಬಿಟ್ಟರೆ ಸ್ಕಿನ್ ಹೋಗ್ಬಿಡುತ್ತೆ. ಅದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಕೆಲವೊಮ್ಮೆ ಈ ಥರ ಹಿಂಗೆಲ್ಲ ಕುತ್ಕೊಂಡಾಗ ಫುಲ್ ಡೇ ಶೆಡ್ಯೂಲ್ಸ್ ಆದಾಗ ಅಂಡ್ ಆಚೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನೀರು ಕುಡಿಯೋಕ್ಕಾಗಲ್ಲ. ನೀರು ಕುಡ್ದಿಲ್ಲ ಅಂದರೆ ಸ್ಕಿನ್ ಇಮಿಡಿಯೇಟಾಗಿ ಡಲ್ ಆಗೋದಿರ್ಬೋದು, ಡ್ರೈ ಆಗೋದಿರ್ಬೋದು ಆಗ್ತಾ ಇರುತ್ತೆ. ಸೊ ನೀರೇ ತುಂಬ ಇಂಪಾರ್ಟೆಂಟ್ ಸ್ಕಿನ್ ಕೇರ್ಗೆ. ಸೊ ತುಂಬ ಚೆನ್ನಾಗಿ ನೀರು ಕುಡಿಬೇಕು. ಟೈಮ್ ಸಿಗ್ದಾಗ ನಿದ್ದೆ ಮಾಡಬೇಕು. ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬಾರ್ದು. ಸ್ಟ್ರೆಸ್ ಮಾಡ್ಕೊಳ್ದೆ, ಟೆನ್ಷನ್ ಮಾಡ್ಕೊಳ್ದೆ ಒಳ್ಳೆ ಊಟ ಅಂದರೆ ಹೆಲ್ದಿ ಆಗಿರುವಂಥ ಊಟ ತಿನ್ಕೊಂಡ್ರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನಟಿ ಆದ್ಮೇಲೆ ಮೇಕಪ್ ಅನ್ನ ಮಾಡಬೇಕಾಗುತ್ತೆ. ಗಂಟೆಗಟ್ಟಲೆ ಔಟ್ಡೋರ್ ಆಗಿರ್ಬೋದು, ಇಂಡೋರ್ ಆಗಿರ್ಬೋದು, ಶೂಟ್ಸ್ ಎಲ್ಲ ಇರುತ್ತೆ. ಮೇಕಪ್ ಇಂದಾನು ಕೂಡ ಒಂದು ಸ್ಕಿನ್ ಎಲ್ಲ ಡ್ಯಾಮೇಜಸ್ ಆಗ್ತಾ ಇರುತ್ತೆ. ಸೊ ಯಾವ ರೀತಿಯಂತಹ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತೀರಾ ನೀವು ಅಂತ? ಡೆಫಿನೆಟ್ಲಿ ಮೇಕಪ್ಪಿಂದ ಇರ್ಬೋದು. ಆ್ಯಂಡ್ ನಮ್ಗೆ ಎವ್ರಿ ಡೇ ಹೇರ್ ಸ್ಟ್ರೈಟ್ನಿಂಗ್, ಕರ್ಲಿಂಗ್ ಅಂತ ಹೀಟ್ ಆಗ್ತಾ ಹೇರ್ ಹಾಳಾಗ್ತಿರುತ್ತೆ, ಸ್ಕಿನ್ ಹಾಳಾಗ್ತಾ ಇರುತ್ತೆ. ಸೊ ಮನೇಲಿ ಏನೇನು ಕೇರ್ ಮಾಡ್ಕೋಬೇಕು ಅದೆಲ್ಲನೂ ತುಂಬ ಇಂಪಾರ್ಟೆಂಟ್. ಈಗ ಕರ್ಲ್ ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಹೀಟ್ ಪ್ರೊಟೆಕ್ಟರ್ನ ಹಾಕಬೇಕು, ಸೆರಮ್ಸ್ನ ಹಾಕಬೇಕು. ಆ್ಯಂಡ್ ಫೇಸ್ಗೂ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣವೇ ಫೇಸ್ ಸೆರಮ್ ಏನಿದೆ ಅದನ್ನು ಹಾಕಬೇಕು. ಆ್ಯಂಡ್ ಟೋನರ್ ಹಚ್ಕೋಬೇಕು. ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ತುಂಬಾ ಇಂಪಾರ್ಟೆಂಟು. ಸೊ ಬೆಳಗ್ಗೆ ಎದ್ದ ತಕ್ಷಣ ಅದೊಂದು, ಮತ್ತು ಐಸ್
ಇಲ್ಲ ನಿಮ್ಗೆ ಸಾಧ್ಯ ಆದರೆ ಐಸ್ ಕ್ಯೂಬ್ನ ವಾಟರಲ್ಲಿ ಹಾಕ್ಕೊಂಡು ಡಿಪ್ ಮಾಡೋದಿರ್ಬೋದು ಒಂದು 5-10 ನಿಮಿಷ. ಅದಾಗಲಿಲ್ಲ ಅಂತಂದರೆ ನಿಮ್ಗೆ ಆನ್ಲೈನಲ್ಲಿ ಐಸ್ನ ಇಡೋವಂಥದ್ದೇ ಒಂದು ಸಿಗುತ್ತೆ, ಹಿಂಗೆ ಜಸ್ಟ್ ರೋಲರ್ ಥರ, ಅದನ್ನು ಅಪ್ಲೈ ಮಾಡ್ಕೊಂಡಾಗ ಸ್ಕಿನ್ ಸ್ವಲ್ಪ ಟೈಟ್ ಇರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಸೊ ಮನೇಲಿ ಏನೇನೆಲ್ಲ ಮಾಡ್ಕೊಳ್ಳೋಕೆ ಸಾಧ್ಯ ಅದನ್ನು ಮಾಡ್ಕೋಬೇಕು. ಅಂದರೆ ಅದಂತೂ ಮಸ್ಟ್ ಆ್ಯಂಡ್ ಶುಡ್. ಬೆಳಗ್ಗೆ ಎದ್ದ ತಕ್ಷಣ ಐಸ್ ಡಿಪ್ ಮಾಡ್ಕೊಬೇಕು, ಆ್ಯಂಡ್ ಆಗಿದ ತಕ್ಷಣ ಫೇಸ್ ವಾಶ್ ಮಾಡಿಕೊಂಡು ಸೆರಮ್, ಟೋನರ್, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್. ಅದೇ ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲದೆ ಇದ್ದಾಗ ಮನೇಲಿ ಇದೊಂದು ರೂಟೀನ್ನ ನೀವು ಎವ್ರಿ ಡೇ ಫಾಲೋ ಮಾಡ್ಕೊತಾ ಬಂದರೆ ಸ್ಕಿನ್ ಹೈಡ್ರೇಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ಗ್ಲೋಯಿಂಗ್ ಇರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.